ಜಪಾನ್ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೋಕಿಯೋದಲ್ಲಿಂದು ನವೋದ್ಯಮಗಳ ದುಂಡು ಮೇಜಿನ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಭಾರತದ ಯುವಜನತೆ ಇಂದು ಕೇವಲ ಉದ್ಯೋಗ ಬಯಸುವವರು ಮಾತ್ರವಲ್ಲದೆ ಉದ್ಯೋಗ ಸೃಷ್ಟಿಕರ್ತರು, ನಾವೀನ್ಯಕಾರರು ಮತ್ತು ಚಿಂತನಾಕಾರರಾಗಿ ಬದಲಾಗಿದ್ದಾರೆ ಎಂದು ಶ್ಲಾಘಿಸಿದರು. ಜಗತ್ತಿನ 1/3 ನವೋದ್ಯಮಗಳು ಭಾರತದಲ್ಲಿ ನೆಲೆಸಿವೆ. ಕಳೆದ 10 ವರ್ಷಗಳಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಅಭಿಯಾನ ಆರಂಭವಾದ ನಂತರ 400ರಿಂದ 500ರಷ್ಟಿದ್ದ ನವೋದ್ಯಮಗಳ ಸಂಖ್ಯೆ ಇದೀಗ ಸುಮಾರು 2.5 ಲಕ್ಷಕ್ಕೆ ಏರಿಕೆಯಾಗಿದೆ. ಇದು ಯುವಜನತೆಯ ಉದ್ಯಮಶೀಲ ಮನಸ್ಥಿತಿಯನ್ನು ಸೂಚಿಸುತ್ತದೆ. ಭಾರತದಲ್ಲಿ ಹಣಕಾಸು ಸೇವೆಗಳು, ಬ್ಯಾಂಕಿಂಗ್, ಹೂಡಿಕೆ ಮತ್ತು ಉದ್ಯಮ ವಲಯಗಳಲ್ಲಿ ವಿಪುಲ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ಅವರು ಹೇಳಿದರು. ದೇಶದ ಯುವಜನತೆ ಹೊಸ ಚಿಂತನೆಗಳ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಅವರು ತಮ್ಮ ವೈಫಲ್ಯಗಳನ್ನೇ ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಯುವಜನತೆ ಎಲ್ಲಾ ರೀತಿಯ ಅಪಾಯಗಳನ್ನು ಎದುರಿಸಲು ಸಿದ್ಧರಿದ್ದಾರೆ. ಅದೇ ಕಾರಣದಿಂದಾಗಿಯೇ ಅವರು ಹೊಸ ಆಲೋಚನೆಗಳು ಹಾಗೂ ನಾವೀನ್ಯತೆಗಳಿಂದ ಉದ್ಯಮಗಳನ್ನು ಆರಂಭಿಸಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡುತ್ತಿದ್ದಾರೆ ಮತ್ತು ದೇಶಕ್ಕೂ ಮನ್ನಣೆಯನ್ನು ತಂದುಕೊಡುತ್ತಿದ್ದಾರೆ ಎಂದು ಹೇಳಿದರು. ಭಾರತ ಜಪಾನ್ ಸಹಕಾರ ಸಂಬಂಧವನ್ನು ಹಣಕಾಸು ಸೇವೆಗಳು, ಬ್ಯಾಂಕಿಂಗ್, ಹೂಡಿಕೆ, ವ್ಯಾಪಾರ, ಉದ್ಯಮ ವಲಯಗಳನ್ನು ವಿಸ್ತರಿಸುವ ಸಂಬಂಧ ಹಲವು ನಾಯಕರೊಂದಿಗೆ ಸಮಾಲೋಚನೆಗಳನ್ನು ನಡೆಸಲಾಗಿದೆ ಎಂದು ಅವರು ಹೇಳಿದರು. Huge pool of skill and talent, young talent, aspirational young men and women. And together, Japan and India, if we work on 4 areas, I think we can significantly impact each other's economies and each other's future. One, I suggest the Japan-India Deep Tech Capital Corridor, where larger pools of patient capital, not only for mature unicorns, but particularly early stage funding, can help catalyze these startups, ideas and innovations into success stories.